ಮಿತ್ರರೇ, ಈ ಹಿಂದಿನ ವಿಡಿಯೋದಲ್ಲಿ ಇರಾನ್ ಯುದ್ಧದ ಒಂದಷ್ಟು ಪರಿಣಾಮಗಳ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೆ. ಈಗ ಅದಕ್ಕೆ ಮುಂದುವರೆದಂತೆ ಈ ಲೆಬನಾನ್ನಲ್ಲಿ ಇಸ್ರೇಲ್ ಮಾಡ್ತಾ ಇದೆಯಲ್ಲ ದಾಳಿ, ಅಲ್ಲಿನ ಹಿಜ್ಬುಲ್ಲಾಗಳನ್ನು ಗುರಿಯಾಗಿಸಿ ಅಲ್ಲೂ ಕೂಡ ಬಹಳ ಡೆಡ್ಲಿ ಆದಂತಹ ಒಂದು ಅಸ್ತ್ರವನ್ನು ಇಸ್ರೇಲ್ ಪ್ರಯೋಗ ಮಾಡಿದೆ. ಇದು ಎಂತಹ ಮಾರಕವಾದಂತಹ ಅಸ್ತ್ರ ಅಂತಂದರೆ ಇದರ ಬಗ್ಗೆ ಇಡೀ ವಿಶ್ವ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ. ಅದರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಜೊತೆಗೆ ಇರಾನ್ನ ಒಳಗೆ ಒಂದು ಲಾಜಿಸ್ಟಿಕ್ ಸಮಸ್ಯೆ ಏರ್ಪಟ್ಟಿದೆ. ಅಲ್ಲಿನ ಸರ್ಕಾರವೇನೋ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇನ್ನೊಂದು ಕಡೆ ಅಮೆರಿಕ ಈ ಯುದ್ಧವನ್ನ ಗೆಲ್ಲಬೇಕು ಅಂತ ಹೇಳಿ ಅವರೊಂದು ಕಡೆ ಯುದ್ಧ ಮಾಡ್ತಾ ಇದ್ದಾರೆ. ಆದರೆ ಇದು ಯಾವುದಕ್ಕೂ ಕೂಡ ಸಂಬಂಧ ಇಲ್ಲದೆ ತನ್ನ ಪಾಡಿಗೆ ತಾನಿದ್ದಂತಹ ಇರಾನ್ನ ಜನ ಈಗ ಬಹಳ ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಆಹಾರದ ಕೊರತೆ, ವಾಯು ಮಾಲಿನ್ಯ, ಇದೆಲ್ಲದರ ಬಗ್ಗೆ ವರದಿ ಆಗ್ತಾ ಇದ್ದಾವೆ. ಅದರ ಬಗ್ಗೆಯೂ ಕೂಡ ನಿಮಗೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇದರ ನಡುವೆ ನೆತನ್ಯಾಹು ಇರಾನ್ನ ಜನರಿಗೆ ಮತ್ತೊಂದು ಕರೆಯನ್ನ ಕೊಟ್ಟಿದ್ದಾರೆ. ನೀವು ಬೀದಿಗಿಳಿಬೇಕು, ನಿಮ್ಮ ಜೀವನದಲ್ಲಿ ಸಿಗುವಂತಹ ಏಕೈಕ ಅವಕಾಶ ಇದು ಅಂತ ನೆತನ್ಯಾಹು ಕರೆ ಕೊಟ್ಟಿದ್ದಾರೆ. ಈ ಕರೆ ಕೊಡ್ತಿದ್ದ ಹಾಗೆ ಇರಾನ್ನ ಪೊಲೀಸ್ ವರಿಷ್ಠಾಧಿಕಾರಿ ಅಂದ್ರೆ ಇರಾನ್ನ ಪೊಲೀಸ್ ಚೀಫ್ ಇದಾನಲ್ಲ, ಆತ ಹೇಳಿಕೆ ಕೊಟ್ಟಿದ್ದಾನೆ, ಯಾರು ರಸ್ತೆಗೆ ಬರ್ತಾರೋ ಅವರನ್ನು ನಾವು ಅಮೆರಿಕ ಮತ್ತು ಇಸ್ರೇಲ್ ಅನ್ನು ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದೀವೋ ಅದೇ ರೀತಿಯಾಗಿ ಟ್ರೀಟ್ ಮಾಡ್ತೀವಿ, ನಮ್ಮ ಗುಂಡುಗಳ ಮೂಲಕವಾಗಿ ಅಂತವರನ್ನ ಎದುರಿಸ್ತೀವಿ ಅಂತ ಆತ ಹೇಳಿಕೆ ಕೊಟ್ಟಿದ್ದಾನೆ. ಅಲ್ಲಿಗೆ ತನ್ನದೇ ಜನರ ಮೇಲೆ ಮತ್ತೊಮ್ಮೆ ಇರಾನ್ನ ಸರ್ಕಾರ ದಮನಕಾರಿ ನೀತಿಯನ್ನು ಅನುಸರಿಸುವಂತಹದ್ದು ಪಕ್ಕಾ ಆಗಿ ಹೋಗಿದೆ. ಹಾಗೆ ಇರಾನ್ನಲ್ಲಿ ಹೊಸದಾಗಿ ಅಧಿಕಾರಕ್ಕೆ ಬಂದಿರುವಂತಹ ಮಜ್ತಾಬಾ ಬಗ್ಗೆ ಅಲ್ಲಿನ ಸ್ಟೇಟ್ ಮೀಡಿಯಾ ಒಂದು ಹೇಳಿಕೆಯನ್ನು ರಿಲೀಸ್ ಮಾಡಿದೆ. ಆತನ ಸಾಮರ್ಥ್ಯದ ಬಗ್ಗೆ ಕೆಲವೊಂದಷ್ಟು ಗೊಂದಲಗಳ ನಿರ್ಮಾಣ ಆಗಿದ್ವಲ್ಲ, ಅದಕ್ಕೀಗ ಸ್ಪಷ್ಟನೆ ಕೊಡುವಂತಹ ಕೆಲಸ ಆಗಿದೆ. ಹಾಗೆ ಇರಾನ್ನ ಒಳಗೆ ಅಮೆರಿಕ ಮಾಡಿದಂತಹ ಅತ್ಯಂತ ಘೋರ ದಾಳಿಗೆ ಈಗ ಸಾಕ್ಷಿ ಸಿಕ್ಕಿದೆ. ಹೀಗಂತ ಇರಾನ್ ಹೇಳ್ಕೊಂಡಿದೆ. ಎಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರಗಳೇ. ಪ್ರತಿಯೊಂದನ್ನು ಕೂಡ ನಿಮಗೆ ವಿವರಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈಗ ಲೆಬನಾನ್ ವಿಚಾರದಿಂದಲೇ ಶುರು ಮಾಡೋಣ. ಲೆಬನಾನ್ನಲ್ಲಿರುವಂತಹ ಹಿಜ್ಬುಲ್ಲಾಗಳು ಈ ಹಿಂದೆ ಇಸ್ರೇಲ್ ಗಾಜಾ ಮೇಲೆ ಯುದ್ಧ ಮಾಡ್ತಿರುವಂತಹ ಸಂದರ್ಭದಲ್ಲಿ ಯುದ್ಧಕ್ಕೆ ಬಂದಿದ್ರು. ಅದಕ್ಕೂ ಅವರಿಗೂ ಸಂಬಂಧ ಇಲ್ಲದೆ ಇದ್ರೂ ಕೂಡ ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಇಸ್ರೇಲ್ನ ಮೇಲೆ ಯುದ್ಧವನ್ನು ಆರಂಭಿಸಿದ್ರು. ಆಗ ಮಿತ್ರರೇ, ಇಸ್ರೇಲ್ ಯಾವ ರೀತಿಯಾಗಿ ಹೊಡೆದಿತ್ತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅದು ಇತಿಹಾಸದ ಪುಟದಲ್ಲೇ ದಾಖಲಾಗಿದೆ. ಅಷ್ಟೊಂದು ತೀವ್ರವಾಗಿ ಲೆಬನಾನ್ನಲ್ಲಿರುವಂತಹ ಹಿಜ್ಬುಲ್ಲಾಗಳ ಮೇಲೆ ಇಸ್ರೇಲ್ ಹೊಡೆದಿತ್ತು. ಅದಾಗ್ತಿದ್ದ ಹಾಗೆ ಒಂದು ಯುದ್ಧ ವಿರಾಮ ಇಬ್ಬರ ನಡುವೆ ಆಗಿತ್ತು. ಹಸನ್ ನಸ್ರಲ್ಲಾ ಸತ್ತ ಬಳಿಕ ಇಸ್ರೇಲ್ ಲೆಬನಾನ್ನ ಟಾರ್ಗೆಟ್ ಮಾಡೋದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿತ್ತು. ಆದರೆ ಈಗ ಇರಾನ್ ಮೇಲೆ ಮತ್ತೆ ಇಸ್ರೇಲ್ ಯುದ್ಧವನ್ನು ಆರಂಭಿಸ್ತಲ್ಲ, ಆಗ ಅಳಿದುಳಿದಂತಹ ಹಿಜ್ಬುಲ್ಲಾಗಳು ಮತ್ತೆ ಇಸ್ರೇಲ್ ಮೇಲೆ ದಾಳಿಯನ್ನು ಆರಂಭಿಸಿದ್ರು. ಇಸ್ರೇಲ್ನ ಉತ್ತರ ಭಾಗದಲ್ಲಿ ಅವರ ದಾಳಿ ಆರಂಭವಾಯಿತು. ಇಸ್ರೇಲ್ ಏನು ಹಿಂದೆ ಮುಂದೆ ನೋಡಿಲ್ಲ, ನಾವು ಇರಾನ್ ಯುದ್ಧದಲ್ಲಿದ್ದೀವಿ, ಮತ್ತೊಂದು ಫ್ರಂಟ್ ಅನ್ನು ಯಾಕೆ ಓಪನ್ ಮಾಡೋದು, ಹೇಗಿದ್ರು ಶಾಂತಿ ಇತ್ತಲ್ಲ, ಹಿಜ್ಬುಲ್ಲಾಗಳು ದಾಳಿ ಮಾಡಿದ್ದನ್ನಷ್ಟೇ ತಡೆಯೋಣ ಅಂತ ಇಸ್ರೇಲ್ ಯೋಚನೆ ಮಾಡಲಿಲ್ಲ. ಬದಲಾಗಿ ಮತ್ತೆ ಲೆಬನಾನ್ಗೆ ನುಗ್ಗೋದಕ್ಕೆ ಹೋಯಿತು. ಲೆಬನಾನ್ನ ಒಳಗೆ ಬಹಳ ವಿಧ್ವಂಸವನ್ನ ಮಾಡ್ತಾ ಇದೆ. ಲೆಬನಾನ್ ರಾಜಧಾನಿ ಬೆಹರೂತ್ ಇದೆಯಲ್ಲ, ಅದರ ದಕ್ಷಿಣ ಭಾಗದಲ್ಲಿ ಹಿಜ್ಬುಲ್ಲಾದ ಸ್ಟ್ರಾಂಗ್ ಹೋಲ್ಡ್ ಇದೆ. ಆ ಪ್ರದೇಶವನ್ನೇ ಗುರಿಯಾಗಿಸಿ ಇಸ್ರೇಲ್ ಈಗ ದಾಳಿ ಮಾಡ್ತಾ ಇದೆ. ಇಸ್ರೇಲ್ನ ದಾಳಿ ಎಷ್ಟು ಭಯಾನಕವಾಗಿದೆ ಅಂತಂದ್ರೆ, ದಕ್ಷಿಣ ಬೆಹರೂತ್ ನಗರದಲ್ಲಿದ್ದಂತಹ 6-7 ಲಕ್ಷ ಜನ ಬೇರೆ ಕಡೆಗೆ ಸ್ಥಳಾಂತರಗೊಂಡಿದ್ದಾರೆ. 6-7 ಲಕ್ಷ ಜನ ಸ್ಥಳಾಂತರಗೊಂಡಿದ್ದಾರೆ ಅಂತಂದ್ರೆ ಪರಿಸ್ಥಿತಿ ಎಷ್ಟು ಭೀಕರವಾಗಿರಬಹುದು ಅಂತ ಊಹೆ ಮಾಡಿಕೊಳ್ಳಿ. ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಿನ ಹಿಜ್ಬುಲ್ಲಾಗಳನ್ನು ಸರ್ವನಾಶ ಮಾಡಬೇಕು ಅಂತ ನಿಂತಿರುವಂತಹ ಇಸ್ರೇಲ್ ಒಂದು ಘಾತಕವಾದಂತಹ ಅಸ್ತ್ರ ಪ್ರಯೋಗ ಮಾಡಿರುವ ಬಗ್ಗೆ ವರದಿಯಾಗ್ತಾ ಇದೆ. ಆ ಡೆಡ್ಲಿ ಅಸ್ತ್ರದ ಹೆಸರೇ ವೈಟ್ ಫಾಸ್ಫರಸ್. ಮಿತ್ರರೇ, ಇದರ ಬಗ್ಗೆ ನೀವು ಕೇಳಿರಬಹುದು. ಈ ಹಿಂದೆಯೂ ಕೂಡ ಗಾಜಾ ಯುದ್ಧದಲ್ಲಿ ಇಸ್ರೇಲ್ ಇದನ್ನು ಬಳಸಿತ್ತು. ಅದರ ಜೊತೆಗೆ ಲೆಬನಾನ್ನ ಹಿಜ್ಬುಲ್ಲಾಗಳ ಮೇಲೆ ಈ ಹಿಂದೆ ಬಳಸಿದಂತಹ ಆರೋಪವೂ ಕೂಡ ಇತ್ತು. ಈಗ ಮತ್ತೊಮ್ಮೆ ಈ ವೈಟ್ ಫಾಸ್ಫರಸ್ ಅನ್ನ ಇಸ್ರೇಲ್ ಬಳಸ್ತಾ ಇದೆ ಅಂತ ಅನೇಕ ವರದಿಗಳು ಪ್ರಕಟಗೊಂಡಿದ್ದಾವೆ. ಇದು ನಿಷೇಧಿತ ಅಸ್ತ್ರವಾಗಿ ಕೇಳಿದ್ರೆ ಇದನ್ನ ವಿಶ್ವದಲ್ಲಿ ನಿಷೇಧ ಮಾಡಿಲ್ಲ. ಆದರೆ ಇದರ ಬಳಕೆಯ ಬಗ್ಗೆ ಅನೇಕ ದೇಶಗಳು ಕಳವಳವನ್ನು ವ್ಯಕ್ತಪಡಿಸ್ತವೆ. ಇದನ್ನ ನಾಗರಿಕ ನೆಲೆಗಳ ಮೇಲೆ ಬಳಸಿದ್ದೇ ಆದ್ರೆ ಬಹಳ ದೊಡ್ಡ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಅನೇಕ ದೇಶಗಳು ಕಳವಳವನ್ನು ಹೊಂದಿದ್ದಾವೆ. ಅಷ್ಟಕ್ಕೂ ಈ ವೈಟ್ ಫಾಸ್ಫರಸ್ ಅಂದ್ರೆ ಏನು, ಇದು ಎಷ್ಟರ ಮಟ್ಟಿಗೆ ಹಾನಿ ಮಾಡುತ್ತೆ ನೋಡೋದಾದ್ರೆ, ಈ ವೈಟ್ ಫಾಸ್ಫರಸ್ ಇದೆಯಲ್ಲ, ಇದು ಯಾವಾಗ ಆಕ್ಸಿಜನ್ ಜೊತೆಗೆ ಬೆರೆಯುತ್ತೋ ಅದು 800 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿಯ ತಾಪಮಾನದಲ್ಲಿ ಸುಡಲಾರಂಭಿಸುತ್ತೆ. ಅದರ ಜೊತೆಗೆ ಬಿಳಿಯ ಬಣ್ಣದ ಒಂದು ದಟ್ಟ ಹೊಗೆಯನ್ನು ಕ್ರಿಯೇಟ್ ಮಾಡುತ್ತೆ. ಇದು ಬಹಳ ಜಾಗಕ್ಕೆ ವ್ಯಾಪಿಸುತ್ತೆ. ಇದು ಮನುಷ್ಯನ ಮೇಲೆ ಏನು ಪರಿಣಾಮ ಬೀರುತ್ತೆ ಕೇಳಿದ್ರೆ, ಇದು ಸುಡುತ್ತಲ್ಲ, ಒಂದು ಸಣ್ಣ ತುಣುಕು ಮನುಷ್ಯನ ದೇಹದ ಮೇಲೆ ಬಿದ್ದರೆ ಸಾಕು, ಅದು ಬಹಳ ಆಳದವರೆಗೆ ಸುಟ್ಟ ಗಾಯವನ್ನು ಮಾಡುತ್ತೆ. ಮನುಷ್ಯನ ದೇಹದ ಮೇಲೆ ಒಂದು ಸಾಸಿವೆ ಕಾಳಿನ ಗಾತ್ರದ ವೈಟ್ ಫಾಸ್ಫರಸ್ ಬಿದ್ದಿದ್ದೇ ಆದ್ರೆ ಅದು ಎಷ್ಟು ಹಾನಿ ಮಾಡುತ್ತೆ ಅಂತಂದ್ರೆ ಮೂಳೆ ಕಾಣುವವರೆಗೂ ಕೂಡ ಕೊರೆದುಕೊಂಡು ಹೋಗುತ್ತೆ. ಕಾರಣ ಏನು ಕೇಳಿದ್ರೆ, ಅದು ಆಕ್ಸಿಜನ್ಗೆ ಎಕ್ಸ್ಪೋಸ್ ಆಗ್ತಿದ್ದ ಹಾಗೆ 800 ಡಿಗ್ರಿಯಲ್ಲಿ ಸುಡ್ತಾ ಇರುತ್ತೆ. ಈ ಎಣ್ಣೆ ಕುದಿಯುವ ಬಿಂದು ಇದೆಯಲ್ಲ, ಅದಕ್ಕಿಂತ 2 ಪಟ್ಟು ಜಾಸ್ತಿಯ ತಾಪಮಾನ ಈ ವೈಟ್ ಫಾಸ್ಫರಸ್ಗೆ ಇರುತ್ತೆ. ಎಷ್ಟು ತೀವ್ರತೆ ಇರಬಹುದು ಅಂತ ಅಂದಾಜಿಸಿ. ಜೊತೆಗೆ ಇದರ ಹೊಗೆಯೂ ಕೂಡ ಮನುಷ್ಯನ ದೇಹಕ್ಕೆ ಹಾನಿ ಮಾಡುತ್ತೆ. ಏನು ವೈಟ್ ಫಾಸ್ಫರಸ್ ದೇಹದ ಮೇಲೆ ಬಿದ್ದು ಗಾಯಗೊಳಿಸಿ ಸಾಯಿಸಬೇಕು ಅಂತೇನಿಲ್ಲ. ಅದರಿಂದ ಹೊರಬರುವಂತಹ ಹೊಗೆಯೇ ಮನುಷ್ಯನ ದೇಹದ ಲಂಗ್ಸ್ ಅನ್ನ ಕಂಪ್ಲೀಟ್ ಸ್ತಬ್ಧ ಮಾಡುತ್ತೆ.
ಇದನ್ನ ಸಾಮಾನ್ಯವಾಗಿ ಸೈನಿಕ ನೆಲೆಗಳ ಮೇಲೆ ಬಳಸಲಾಗುತ್ತೆ, ಇಲ್ಲ ಮಿಲಿಟರಿ ಹಾದು ಹೋಗುವಂತಹ ಜಾಗಗಳಲ್ಲಿ ಇದನ್ನ ಬಳಸಲಾಗುತ್ತೆ. ನಗರಗಳ ಮೇಲಾಗಿರಬಹುದು, ಜನರು ವಾಸಿಸುವಂತಹ ಪ್ರದೇಶಗಳ ಮೇಲಾಗಿರಬಹುದು, ಇದನ್ನ ಬಳಸೋದನ್ನ ನಿಷಿದ್ಧ, ಯಾರೂ ಬಳಸೋದಿಲ್ಲ. ಆದರೆ ಈಗ ಇಸ್ರೇಲ್ ಲೆಬನಾನ್ನ ಬೆಹರೂತ್ ನಗರದ ದಕ್ಷಿಣ ಭಾಗದಲ್ಲಿ ಇಂತಹ ಅಸ್ತ್ರಗಳನ್ನು ಬಳಸಿದೆ ಎನ್ನುವಂತಹ ಆರೋಪಗಳಿದಾವೆ. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ಅಮೆರಿಕ ಮತ್ತು ಇಸ್ರೇಲ್ ಇರಾನ್ನ ಒಳಗೆ ದಾಳಿ ಮಾಡ್ತಾ ಇದಾವಲ್ಲ, ಈ ಸಂದರ್ಭದಲ್ಲಿ ಅವರು ಕೇವಲ ಸೈನಿಕ ನೆಲೆಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಅಮೆರಿಕಾಗೆ ಮತ್ತು ಇಸ್ರೇಲ್ಗೆ ಒಂದು ಹತಾಶ ಭಾವನೆ ಕಾಡ್ತಾ ಇದೆ. ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಸರೆಂಡರ್ ಆಗೋದಿಲ್ಲ, ನಾವು ಯುದ್ಧ ವಿರಾಮಕ್ಕೂ ಕೂಡ ಒಪ್ಪೋದಿಲ್ಲ ಅನ್ನುವ ಲೆವೆಲ್ನಲ್ಲಿ ಅವರು ಹೇಳಿಕೆ ಕೊಡ್ತಾ ಇದಾರಲ್ವಾ. ಹೇಗಾದ್ರೂ ಮಾಡಿ ಅವರನ್ನು ಮಂಡಿ ಊರಿಸಲೇಬೇಕು ಅಂತೇಳಿ ಇರಾನ್ನ ಲಾಜಿಸ್ಟಿಕ್ ವಿಭಾಗಕ್ಕೂ ಕೂಡ ಈಗ ಹಿಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಮುಖ್ಯವಾಗಿ ಏರ್ಪೋರ್ಟ್ಗಳು, ಬಂದರುಗಳು, ಪ್ರಮುಖ ಹೈವೇಗಳನ್ನು ಕೂಡ ಟಾರ್ಗೆಟ್ ಮಾಡಿ ಅದನ್ನು ನಾಶಪಡಿಸ್ತಾ ಇದ್ದಾರೆ. ಇದರಿಂದಾಗಿ ಇರಾನ್ನ ಒಳಗೆ ಬಹಳ ದೊಡ್ಡ ಲಾಜಿಸ್ಟಿಕ್ ಸಮಸ್ಯೆ ಉಲ್ಬಣಿಸಿದೆ ಅಂತ ಅನೇಕ ವರದಿಗಳಿದಾವೆ. ಮಿತ್ರರೇ, ಇದಕ್ಕೆ ಯಾವುದೋ ವಿಶೇಷ ವರದಿಯೇ ಬೇಕಾಗಿಲ್ಲ. ನೀವೇ ಕೂತ್ಕೊಂಡು ಚಿಕ್ಕದಾಗಿ ಯೋಚನೆ ಮಾಡಿದ್ರೆ ನಿಮಗೆ ಒಂದು ಕಲ್ಪನೆ ಬಂದು ಬಿಡುತ್ತೆ. ಯಾಕೆ ಕೇಳಿದ್ರೆ ಈ ಯುದ್ಧದಲ್ಲಿ ಭಾರತ ಎಲ್ಲೂ ಕೂಡ ಭಾಗಿಯಾಗಿಲ್ಲ. ನಮಗಿದರಿಂದ ಸಮಸ್ಯೆ ಆಗಿರೋದೇನು ಕೇಳಿದ್ರೆ ಕೇವಲ ಸ್ಟ್ರೀಟ್ ಆಫ್ ಹಾರ್ಮೋಸ್ ಬಂದ್ ಆಗಿರುವ ಕಾರಣದಿಂದಾಗಿ ಭಾರತಕ್ಕೆ ಬರಬೇಕಾದಂತಹ ಇಂಧನದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಅದನ್ನ ಬಿಟ್ರೆ ಈ ಯುದ್ಧದಿಂದ ಭಾರತಕ್ಕೆ ಯಾವುದೇ ರೀತಿಯಲ್ಲೂ ಪರಿಣಾಮ ಇಲ್ಲ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅಷ್ಟು ಸಣ್ಣದಾಗಿ ಆದಂತಹ ವ್ಯತ್ಯಾಸ ಭಾರತದ ಮೇಲೆ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ ಅಂತ ಯೋಚನೆ ಮಾಡ್ಕೊಳ್ಳಿ. ನಮ್ಮಲ್ಲಿ ಈಗಾಗಲೇ LPGಯ ಕೊರತೆ ಉಲ್ಬಣಿಸಿದೆ, ಬೆಲೆ ಏರಿಕೆ ಆಗ್ತಾ ಇದೆ, ಅನೇಕ ಸಮಸ್ಯೆಗಳು ಶುರುವಾಗ್ತಾ ಇದಾವೆ. ಅಂದ್ರೆ ಆರ್ಥಿಕವಾಗಿ ಸದೃಢವಾಗಿರುವಂತಹ ಒಂದು ದೇಶಕ್ಕೆ, ಆ ಯುದ್ಧದಲ್ಲಿ ಯಾವುದೇ ರೀತಿಯಲ್ಲೂ ಭಾಗಿಯಾಗದಂತಹ ಒಂದು ದೇಶಕ್ಕೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನು ದಿನದ 24 ಗಂಟೆ ಯುದ್ಧಕ್ಕೆ ತುತ್ತಾಗಿರುವಂತಹ ಒಂದು ದೇಶದಲ್ಲಿ ಯಾವ ರೀತಿಯ ಸಮಸ್ಯೆ ಉಲ್ಬಣಿಸಿರಬಹುದು ಅಂತ ಊಹೆ ಮಾಡ್ಕೊಳ್ಳಿ. ಅದರ ಕುರಿತಾಗಿಯೇ ಈಗ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ, ಇರಾನ್ನಲ್ಲಿ ಬಹಳ ದೊಡ್ಡ ಹ್ಯೂಮನಿಟೇರಿಯನ್ ಕ್ರೈಸಿಸ್ ಆಗ್ತಾ ಇದೆ. ಅಲ್ಲಿನ ಜನರಿಗೆ ಆಹಾರದ ಕೊರತೆ ಉಂಟಾಗ್ತಾ ಇದೆ, ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಉಂಟಾಗಿದೆ, ಆರೋಗ್ಯ ಸೌಲಭ್ಯಗಳು ಕಂಪ್ಲೀಟ್ ಆಗಿ ಹದಗೆಟ್ಟು ಹೋಗಿದೆ, ಜನಸಾಮಾನ್ಯರಿಗೆ ನರಕದ ವಾತಾವರಣ ನಿರ್ಮಾಣ ಆಗೋಗ್ಬಿಟ್ಟಿದೆ ಅಂತ ವರದಿಗಳು ಹೇಳ್ತಾ ಇದ್ದಾವೆ. ಇರಾನ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಹಾರ ಉತ್ಪನ್ನಗಳು ಹೊರಗಿನಿಂದ ಬರಬೇಕು. ಆದರೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ನ ಪ್ರಮುಖ ಬಂದರುಗಳನ್ನೇ ನಾಶಪಡಿಸ್ತಾ ಇದೆ. ಜೊತೆಗೆ ಅಲ್ಲಿನ ಏರ್ಪೋರ್ಟ್ಗಳನ್ನು ಕೂಡ ಧ್ವಂಸ ಮಾಡಲಾಗಿದೆ. ಹೀಗಾಗಿ ಹೊರಗಿನಿಂದ ಸಪ್ಲೈ ಆಗುವಂತಹ ಆಹಾರ ಉತ್ಪನ್ನಗಳಿಗೆ ಬಹಳ ದೊಡ್ಡ ತೊಡಕಾಗುತ್ತೆ. ಕೇವಲ ಆಹಾರ ಮಾತ್ರ ಅಲ್ಲ, ಔಷಧೋಪಕರಣಗಳು ಕೂಡ ಬರೋದಿಲ್ಲ. ಹೀಗಾಗಿ ಇರಾನ್ನ ಹೆಲ್ತ್ ಸೆಕ್ಟರ್ ಕಾರ್ಯನಿರ್ವಹಿಸೋದು ಕೂಡ ಕಷ್ಟ ಆಗುತ್ತೆ. ಲಾಜಿಸ್ಟಿಕ್ಸ್ ನಲ್ಲಿ ವ್ಯತ್ಯಾಸ ಆಯಿತು ಅಂತಂದ್ರೆ ಒಂದು ದೇಶದ ವ್ಯವಸ್ಥೆಯೇ ಕಂಪ್ಲೀಟ್ ಆಗಿ ತಲೆ ಕೆಳಗಾಗುತ್ತೆ. ಅಂತಹ ಪರಿಸ್ಥಿತಿಗೆ ಇರಾನ್ ಈಗ ತುತ್ತಾಗಿದೆ. ಇಲ್ಲಿ ಜಗಳ ಇರುವಂತಹದ್ದು ಅಮೆರಿಕಾಗೂ ಮತ್ತು ಇರಾನ್ನ ಸರ್ಕಾರಕ್ಕೂ. ಆದರೆ ಬಲಿಪಶುಗಳಾಗಿ ಸಾಯ್ತಾ ಇರೋದು ಮಾತ್ರ ಇರಾನ್ನ ಜನತೆ. ಇದರ ನಡುವೆ ಇನ್ನೊಂದು ಸಮಸ್ಯೆ ಏನು ಗೊತ್ತಾ, ಇರಾನ್ನಲ್ಲಿ ಇಂಟರ್ನೆಟ್ ಕೂಡ ಬಂದಾಗಿದೆ. ಹೀಗಾಗಿ ಅಲ್ಲಿ ಜನರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅದು ಕೂಡ ಹೊರ ಜಗತ್ತಿಗೆ ಗೊತ್ತಾಗ್ತಾ ಇಲ್ಲ. ಹೀಗೆ ಅಲ್ಲಿನ ಜನ ಒತ್ತಡಕ್ಕೊಳಗಾಗ್ತಿದ್ದ ಹಾಗೆ ಈ ಪರಿಸ್ಥಿತಿಯ ಲಾಭವನ್ನ ಪಡೆದುಕೊಳ್ಳೋದಕ್ಕೆ ಇಸ್ರೇಲ್ ಕೂಡ ಯತ್ನ ಮಾಡ್ತಾ ಇದೆ. ಅಲ್ಲಿನ ಜನರಿಗೆ ಈಗ ನೆತನ್ಯಾಹು ಒಂದು ಕರೆ ಕೊಟ್ಟಿದ್ದಾರೆ. ಒನ್ಸ್ ಇನ್ ಎ ಲೈಫ್ ಟೈಮ್ ಆಪರ್ಚುನಿಟಿ ಇದು. ಜನರಿಗೆ ತಮ್ಮ ಜೀವನದಲ್ಲಿ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳೋದಕ್ಕೆ ಅಪರೂಪದಲ್ಲಿ ಅಪರೂಪ ಎನಿಸುವಂತೆ ಸಿಗುವಂತ ಒಂದು ಅವಕಾಶ ಇದು. ಇದನ್ನ ನೀವು ಬಳಸ್ಕೊಳ್ಬೇಕು. ನಿಮ್ಮನ್ನ ಕಪಿಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡಿದ್ದಂತಹ ಕ್ಲರಿಕ್ಗಳು ಈಗ ಓಡಿ ಹೋಗ್ತಾ ಇದ್ದಾರೆ. ನಿಮ್ಮ ದೇಶದ ಭವಿಷ್ಯವನ್ನ ನಿಮ್ಮ ಕೈಗೆ ತೆಗೆದುಕೊಳ್ಳುವಂತಹ ಕಾಲ ಬಂದಿದೆ. ಸರಿಯಾದಂತಹ ಸಮಯ ಬಂದಾಗ ಇಡೀ ಇರಾನನ್ನ ನಿಮ್ಮ ಕೈಗೆ ಒಪ್ಪಿಸ್ತೀವಿ. ಆ ಕ್ಷಣ ಬರೋದಕ್ಕೆ ಹೆಚ್ಚಿನ ಸಮಯ ಇಲ್ಲ, ನೀವು ಸಿದ್ಧರಾಗಿರಿ ಅಂತ ನೆತನ್ಯಾಹು ಇರಾನ್ನ ಜನತೆಗೆ ಕರೆ ಕೊಟ್ಟಿದ್ದಾರೆ. ಯಾವಾಗ ಇರಾನ್ನ ಜನರನ್ನ ಉದ್ದೇಶಿಸಿ ನೆತನ್ಯಾಹು ಈ ರೀತಿಯಾಗಿ ಕರೆಯನ್ನ ಕೊಟ್ಟರೋ, ಅತ್ತ ಕಡೆಯಲ್ಲಿ ಇರಾನ್ನ ಪೊಲೀಸ್ ವರಿಷ್ಠಾಧಿಕಾರಿ, ಅಲ್ಲಿನ ಪೊಲೀಸ್ ಮುಖ್ಯಸ್ಥ ಇದ್ದಾನಲ್ಲ, ಆತ ಕೂಡ ಎಚ್ಚರಗೊಂಡಿದ್ದಾನೆ. ಆತ ಇರಾನ್ನ ಸ್ಟೇಟ್ ಟಿವಿಗೆ ಬಂದುಬಿಟ್ಟು ಇಡೀ ದೇಶಕ್ಕೆ ಒಂದು ಸಂದೇಶವನ್ನ ಕೊಟ್ಟಿದ್ದಾನೆ. ಇರಾನ್ ಪೊಲೀಸ್ ಮುಖ್ಯಸ್ಥನ ಹೆಸರು ಅಹಮದ್ ರೇಜಾ ರಾಧಾನ್ ಅಂತ. ಆತ ಟಿವಿಯಲ್ಲಿ ಕೂತ್ಕೊಂಡು ಹೇಳಿದ್ದಾನೆ, ಒಂದು ವೇಳೆ ಶತ್ರುಗಳ ಸೂಚನೆಯಂತೆ ಯಾರಾದರೂ ರಸ್ತೆಗಿಳಿಯುವಂತಹ ಪ್ರಯತ್ನವನ್ನ ಮಾಡಿದ್ದೇ ಆದ್ರೆ ಅವರನ್ನ ನಾವು ಪ್ರತಿಭಟನಾಕಾರರಂತೆ ಟ್ರೀಟ್ ಮಾಡೋದಿಲ್ಲ. ಬದಲಾಗಿ ಶತ್ರುಗಳನ್ನು ಯಾವ ರೀತಿಯಾಗಿ ಎದುರಿಸ್ತಿದ್ದೀವೋ, ಇಸ್ರೇಲ್ ಮತ್ತು ಅಮೆರಿಕವನ್ನ ಯಾವ ರೀತಿಯಾಗಿ ನೋಡ್ತಾ ಇದ್ದೀವೋ ಅದೇ ರೀತಿಯಾಗಿ ನಮ್ಮ ಜನರನ್ನ ಕೂಡ ಟ್ರೀಟ್ ಮಾಡ್ತೀವಿ. ನಮ್ಮ ಭದ್ರತಾ ಪಡೆಗಳು ಫಿಂಗರ್ ಆನ್ ದಿ ಟ್ರಿಗರ್, ಅಂದ್ರೆ ಗುಂಡು ಹಾರಿಸೋದಕ್ಕೆ ಟ್ರಿಗರ್ ಮೇಲೆ ಕೈ ಇಟ್ಕೊಂಡು ನಿಂತಿದ್ದಾರೆ. ಇರಾನ್ನ ರಸ್ತೆಗಳಲ್ಲಿ ಹಗಲು ರಾತ್ರಿ ಪೊಲೀಸ್ಗಳನ್ನು ನಿಯೋಜನೆ ಮಾಡಿದೀವಿ ಅಂತ ಆತ ಹೇಳಿಕೆ ಕೊಟ್ಟಿದ್ದಾನೆ. ಇದರ ಅರ್ಥ ಏನು ಕೇಳಿದ್ರೆ, ಈಗ ಯಾರಾದರೂ ಪ್ರತಿಭಟನೆಗೆ ಮುಂದಾಗಿದ್ದೆ ಆದ್ರೆ ಮುಲಾಜಿಲ್ಲದೆ ಗುಂಡು ಹಾರಿಸ್ತೀವಿ, ಅದನ್ನ ಸಹಿಸಿಕೊಳ್ಳೋದೇ ಇಲ್ಲ ಅಂತ ಇರಾನ್ನ ಪೊಲೀಸ್ ವರಿಷ್ಠಾಧಿಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಮಿತ್ರರೇ, ಇರಾನ್ನಲ್ಲಿ ಅಲ್ಲಿನ ಸರ್ಕಾರ ತನ್ನ ಜನರನ್ನ ಯಾವ ರೀತಿಯಾಗಿ ಹತ್ತಿಕ್ತಾ ಇರಬಹುದು. ಎಷ್ಟೇ ಯುದ್ಧ ಆದರೂ ಕೂಡ ಜನ ಬೀದಿಗಿಳಿಬಾರದು ಅಂತ ಯಾವ ಮಟ್ಟಿಗೆ ತಡೆ ಹಿಡಿದಿರಬಹುದು ಅಂತ ಊಹೆ ಮಾಡ್ಕೊಳ್ಳಿ. ನಾವು ಕೇವಲ ಅಲ್ಲಿಗೆ ಬಾಂಬ್ ಬಿತ್ತು, ಇಲ್ಲಿಗೆ ಬಾಂಬ್ ಬಿತ್ತು, ಅದು ನಾಶ ಆಯಿತು, ಇದಿಷ್ಟೇ ಸುದ್ದಿಯನ್ನು ನೋಡ್ತಾ ಇದ್ದೀವಿ. ಆದರೆ ಅಲ್ಲಿನ ಜನರ ಪರಿಸ್ಥಿತಿಯನ್ನು ಯೋಚನೆ ಮಾಡಿದ್ರೆ ನಿಜಕ್ಕೂ ಕೂಡ ನರಕ ಇನ್ನೆಲ್ಲೂ ಇಲ್ಲ, ಇರಾನ್ನ ಒಳಗಿರಬಹುದು ಅಂತ ಅನಿಸುತ್ತೆ. ಆ ಮಟ್ಟಿಗೆ ಪರಿಸ್ಥಿತಿ ಕೆಟ್ಟದಾಗಿದೆ.
ಇನ್ನು ಇರಾನ್ ಮಿಡಲ್ ಈಸ್ಟ್ ಅನ್ನ ಟಾರ್ಗೆಟ್ ಮಾಡ್ತಾ ಇದೆಯಲ್ಲ, ಅದು ಹಾಗೆ ಮುಂದುವರೆದಿದೆ. ಇದರ ನಡುವೆ ಆದಂತಹ ದೊಡ್ಡ ಬೆಳವಣಿಗೆ ಏನು ಕೇಳಿದ್ರೆ, ಇಷ್ಟು ದಿನ ಮಿಡಲ್ ಈಸ್ಟ್ ನಲ್ಲಿರುವಂತಹ ಅಮೆರಿಕದ ಅಸೆಟ್ಗಳನ್ನ ಹಿಟ್ಟು ಮಾಡ್ತಾ ಇತ್ತು, ಅಮೆರಿಕದ ರಾಯಭಾರ ಕಚೇರಿಯನ್ನ ಗುರಿಯಾಗಿಸಿತ್ತು. ದುಬೈ ಸೇರಿದಂತೆ UAEಯ ಕೆಲ ನಗರಗಳಲ್ಲಿ ಅಲ್ಲಿನ ಹೋಟೆಲ್ಗಳು ಮತ್ತು ಕೆಲ ಎಕನಾಮಿಕ್ ಸೆಂಟರ್ಗಳನ್ನ ಕೂಡ ಟಾರ್ಗೆಟ್ ಮಾಡಿತ್ತು. ಆದರೆ ಸೌದಿ ಅರೇಬಿಯಾದ ವಿಚಾರಕ್ಕೆ ಬಂದಾಗ ಇರಾನ್ ಅಷ್ಟೊಂದು ಅಗ್ರೆಸಿವ್ ಆಗಿ ಮುನ್ನುಗ್ತಾ ಇರಲಿಲ್ಲ. ಅಮೆರಿಕದ ಹಿತಾಸಕ್ತಿಗಳು ಸೌದಿ ಅರೇಬಿಯಾದಲ್ಲಿ ಎಲ್ಲೆಲ್ಲಿ ಇದೆಯೋ ಅದನ್ನ ಮಾತ್ರ ಗುರಿ ಮಾಡಿ ಟಾರ್ಗೆಟ್ ಮಾಡ್ತಾ ಇತ್ತು. ಆದರೆ ಇದೇ ಮೊದಲ ಬಾರಿಗೆ ಸೌದಿ ಅರೇಬಿಯಾದ ಸೇನಾ ನೆಲೆಯನ್ನು ಕೂಡ ಗುರಿ ಮಾಡಿ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಲಾಂಚ್ ಮಾಡಿದೆ. ಒಟ್ಟು 6 ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಸೌದಿ ಅರೇಬಿಯಾದ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಕಡೆಗೆ ಬಂದಿದ್ವು ಅಂತ ಸೌದಿಯ ಡಿಫೆನ್ಸ್ ಫೋರ್ಸ್ ಹೇಳ್ಕೊಂಡಿದೆ. ಆದರೆ ಆ 6 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಸೌದಿ ಅರೇಬಿಯಾ ಇಂಟರ್ಸೆಪ್ಟ್ ಮಾಡಿದೆ. ಇಲ್ಲಿ ಇಂಪಾರ್ಟೆಂಟ್ ಏನು ಕೇಳಿದ್ರೆ, ಈ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಇದೆಯಲ್ಲ, ಇದು ಸೌದಿ ಅರೇಬಿಯಾದ ಬಹಳ ದೊಡ್ಡದಾದಂತಹ ಸೇನಾ ನೆಲೆ. ಇದರಲ್ಲಿ ಅಮೆರಿಕದ ಹಿತಾಸಕ್ತಿ ಏನಿದೆ ಕೇಳಿದ್ರೆ, ಈ ಒಂದು ಸೇನಾ ನೆಲೆಯಲ್ಲೇ ಅಮೆರಿಕ ತನ್ನ ಶಸ್ತ್ರಾಸ್ತ್ರಗಳನ್ನು ಸ್ಟೋರ್ ಮಾಡಿದೆ ಎನ್ನುವಂತ ಮಾಹಿತಿ ಇದೆ. ಇದೇ ಆಧಾರದಲ್ಲಿ ಇರಾನ್ ಈಗ ದಾಳಿ ಮಾಡಿರಬಹುದು ಅಂತ ಊಹೆ ಮಾಡಲಾಗ್ತಾ ಇದೆ. ಇನ್ನು ಅಲಿ ಖಮೇನಿನ ಮಗ ಮುಜ್ತಬಾ ಖಮೇನಿಯನ್ನ ಇರಾನ್ನ ಸರ್ವೋಚ್ಚ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿದೆಯಲ್ಲ, ಈ ಆಯ್ಕೆಯ ಬಗ್ಗೆ ಇರಾನ್ನ ಒಳಗೆ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿದ್ವು. ಈತನ ಅರ್ಹತೆಯನ್ನ ಅನೇಕರು ಪ್ರಶ್ನೆ ಮಾಡ್ತಾ ಇದ್ರು ಅನ್ನುವಂಥ ವರದಿಗಳಿದ್ವು. ಇದಕ್ಕೆ ಪೂರಕವಾಗಿ ಇರಾನ್ನ ಸ್ಟೇಟ್ ಮೀಡಿಯಾದಲ್ಲಿ ಅಲ್ಲಿನ ಸರ್ಕಾರ ಈಗ ವರದಿಯನ್ನ ಪ್ರಕಟಿಸಿದೆ. ಈ ಮುಜ್ತಬಾ ಖಮೇನಿಯ ಬಗ್ಗೆ ಯಾವುದೇ ಅನುಮಾನವನ್ನ ಇಟ್ಟುಕೊಳ್ಳೋದು ಬೇಡ, ಆತನಿಗೆ ಸಾಕಷ್ಟು ಅನುಭವಗಳಿದೆ. ಈ ಹಿಂದಿನಿಂದಲೂ ಕೂಡ ಮುಜ್ತಬಾ ಖಮೇನಿ ಇರಾನ್ನ ವಾರ್ ರೂಮ್ ಆಗಿ ಕೆಲಸ ಮಾಡ್ತಾ ಇದ್ದ. ಈಗಲೂ ಸಹ ಆತನ ನಿರ್ದೇಶನದಂತೆ ಇರಾನ್ನ ವಾರ್ ರೂಮ್ ನಡೀತಾ ಇದೆ. ಬಹಳ ಕಾಲದಿಂದ ಇರಾನ್ನ ಸೇನೆ ಮತ್ತು ಭದ್ರತೆಯ ಬಗ್ಗೆ ಆತ ನಿಗಾ ವಹಿಸಿದ್ದ. ಈ ಕಾರಣದಿಂದಾಗಿ ಆತನಿಗೆ ಅಪಾರವಾದಂತಹ ಅನುಭವ ಇದೆ ಅಂತ ಇರಾನ್ನ ಸ್ಟೇಟ್ ಮೀಡಿಯಾ ಹೇಳ್ಕೊಂಡಿದೆ. ಅದೇನು ಅನುಭವ ಇದೆಯೋ ಏನೋ ಯಾರಿಗೂ ಗೊತ್ತಿಲ್ಲ. ಆತ ಅಧಿಕಾರಕ್ಕೆ ಬಂದ ಮೇಲೆ ಇರಾನ್ನ ಜನರನ್ನು ಉದ್ದೇಶಿಸಿ ಇದುವರೆಗೆ ಒಂದು ಸಣ್ಣ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿಲ್ಲ. ಆತ ಬದುಕಿದಾನ ಇಲ್ವಾ ಅನ್ನೋದ್ರ ಬಗ್ಗೆಯೇ ಅನುಮಾನ ಇದೆ. ಬದುಕಿದ್ರೂ ಕೂಡ ಆತ ಕೋಮಾದಲ್ಲಿರಬಹುದು ಅನ್ನುವಂತಹ ಅನುಮಾನಗಳು ಕೂಡ ಇದಾವೆ. ಆ ರೀತಿಯ ವರದಿಗಳು ಕೂಡ ಇದಾವೆ. ಹೀಗಾಗಿ ಇರಾನ್ ಅನ್ನುವಂತಹದ್ದೇ ಸದ್ಯ ಜಗತ್ತಿಗೆ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಅಲ್ಲಿ ಒಳಗೆ ಏನಾಗ್ತಾ ಇದೆ ಅಂತ ಪ್ರಪಂಚಕ್ಕೆ ಗೊತ್ತಾಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ಯುದ್ಧ ಆರಂಭವಾಗ್ತಿದ್ದ ಹಾಗೆ ಇರಾನ್ನ ಮಿಲಿಟರಿ ಕಾಂಪ್ಲೆಕ್ಸ್ನಲ್ಲಿದ್ದಂತಹ ಒಂದು ಬಾಲಕಿಯರ ಶಾಲೆಗೆ ಮಿಸೈಲ್ ಹಿಟ್ ಆಗಿತ್ತಲ್ಲ, ಈ ಘಟನೆಯ ಬಗ್ಗೆ ಭಾರಿ ಟೀಕೆ ವ್ಯಕ್ತವಾಗಿತ್ತು. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ ಅನ್ನ ಜನ ಖಂಡಿಸ್ತಾ ಇದ್ರು. ಇಂತಹ ದಾಳಿಗಳನ್ನ ಯಾರೇ ಮಾಡಿದ್ರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಟ್ರಂಪ್ ಏನ್ ಹೇಳಿದ್ರು, ಈ ದಾಳಿಯನ್ನ ನಾವೇನ್ ಮಾಡಿಲ್ಲ, ನಮ್ಮ ಟಾಮಹಾಕ್ ಮಿಸೈಲ್ನಂತೆ ಇರಾನ್ ಬಳಿಯಲ್ಲೂ ಕೂಡ ಮಿಸೈಲ್ಗಳಿದಾವೆ, ಅವರೇ ಹೊಡೆದುಕೊಂಡಿದ್ದಾರೆ, ನಮ್ಮ ಮೇಲೆ ಒತ್ತಡ ಹಾಕೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ಇರಾನೇ ಮಾಡಿದ್ದಿರಬಹುದು ಅಂತ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದರೆ ಈ ಕುರಿತಾಗಿ ಇರಾನ್ನ ಸ್ಟೇಟ್ ಮೀಡಿಯಾ ಈಗ ಸಾಕ್ಷಿ ಸಮೇತ ವರದಿಯನ್ನು ಪ್ರಕಟಿಸಿದೆ. ಆ ಸ್ಕೂಲ್ ಕಾಂಪ್ಲೆಕ್ಸ್ನಲ್ಲಿ ಅಮೆರಿಕದಿಂದ ಬಿದ್ದಂತಹ ಒಂದು ಮಿಸೈಲ್ ಏನಿದೆ ಅದರ ಪಳೆಯುಳಿಕೆ ಸಿಕ್ಕಿದೆ. ಆ ಪಳೆಯುಳಿಕೆಯಲ್ಲಿ ಅಮೆರಿಕದ ಕಂಪನಿಗಳ ಹೆಸರಿದೆ ಅಂತ ಅವರು ವರದಿ ಪ್ರಕಟಿಸಿದ್ದಾರೆ. ಆ ಫೋಟೋಗಳನ್ನು ಕೂಡ ಇರಾನ್ನ ಸ್ಟೇಟ್ ಮೀಡಿಯಾ ರಿಲೀಸ್ ಮಾಡಿದೆ. ಹೀಗಾಗಿ ಈ ಘಟನೆಯಿಂದ ಅಮೆರಿಕ ನುಣುಚಿಕೊಳ್ಳುವಂಥದ್ದು ಕಷ್ಟ ಇದೆ ಅಂತಂದ್ರೆ, ಈಗ ಅಮೆರಿಕ ತಪ್ಪಿತಸ್ಥ ಅಂತ ಪ್ರೂವ್ ಆದರೂ ಕೂಡ ಅಮೆರಿಕಾಗೆ ಯಾವ ರೀತಿಯಲ್ಲಿ ಶಿಕ್ಷೆ ಕೊಡೋದಕ್ಕೆ ಸಾಧ್ಯ ಇದೆ? ಕೇವಲ ಪೇಪರ್ನಲ್ಲಿ ಬರೆದಿಡಬಹುದಷ್ಟೇ ಅಮೆರಿಕ ಇಂತಹ ಕ್ರೂರ ದಾಳಿಯನ್ನ ಮಾಡಿತ್ತು ಅಂತ. ಇತಿಹಾಸದಲ್ಲಿ ಅದೊಂದು ದಾಖಲಾಗಿರುತ್ತೆ. ಅದಕ್ಕಿಂತ ಹೆಚ್ಚು ನ್ಯಾಯವನ್ನ ಆ ಅಮಾಯಕ ಮಕ್ಕಳಿಗೆ ಒದಗಿಸೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಟ್ರಂಪ್ ಏನಾದರೂ ಈ ಯುದ್ಧದಲ್ಲಿ ಸೋತು ಇರಾನ್ನ ಸೆರೆಯಾಳಾದ್ರೆ ಅಂತಹ ಸಂದರ್ಭದಲ್ಲಿ ಇರಾನ್ ಕೋರ್ಟ್ ಟ್ರಂಪ್ಗೆ ಶಿಕ್ಷೆ ಕೊಡಬಹುದೇನೋ. ಅದು ಈ ಶತಮಾನದಲ್ಲಿ ನಡೆಯೋದಿಲ್ಲ. ಟ್ರಂಪ್ ಕೂಡ ಅದಕ್ಕೆ ಶಿಕ್ಷೆಯನ್ನ ಈ ಜನ್ಮದಲ್ಲಿ ಅನುಭವಿಸೋದಿಲ್ಲ. ಮುಂದಿನ ಜನ್ಮದಲ್ಲಿ ಟ್ರಂಪ್ ಈ ಯುದ್ಧದಲ್ಲಿ ಮಾಡಿದಂತಹ ಅಪರಾಧಕ್ಕೆ ಪಾಕಿಸ್ತಾನದಲ್ಲಿ ಹುಟ್ಟಿ ಏನಾದರೂ ಆ ಶಿಕ್ಷೆಯನ್ನು ಅನುಭವಿಸಬಹುದೇನೋ. ಜಸ್ಟ್ ಹಾಗೆ ತಮಾಷೆಗೆ ಹೇಳಿದೆ ಅಷ್ಟೇ. ಇದಿಷ್ಟು ಯುದ್ಧದಲ್ಲಿ ಇತ್ತೀಚೆಗೆ ಆದಂತಹ ಕೆಲವೊಂದಷ್ಟು ಬೆಳವಣಿಗೆಗಳ ಕುರಿತಾದಂತಹ ಮಾಹಿತಿ. ಈ ವಿಷಯಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.